ಹಾರ್ಮೋನಿಯಂ ಇಟ್ಕೊಂಡು ಉದ್ದ ಕೂತ್ಕೋಬೇಕಿತ್ತು. ಅಲ್ಲಿ ಯಾರು ದೊಡ್ಡವರೆಲ್ಲ ಇನ್ಕ್ಲೂಡಿಂಗ್ ಆ ಕಡೆ ಹರಿಕೃಷ್ಣ ಸರ್ ಕೂತ್ಕೋತಿದ್ರು, ಆ ಕಡೆ ರಿದಮ್ ಸೆಕ್ಷನ್ ದೇವ ಕೂತ್ಕೋತಾ ಇದ್ರು, ಬುಟ್ಟೋ ಪಟ್ನಾಯಕ್ ಫ್ಲೂಟಿಸ್ಟ್ ಕೂತ್ಕೋತಾ ಇದ್ರು. ಹಾಂ, ಟಿ ಜಿ ಲಿಂಗಪ್ಪ ಅವ್ರ ಮಗ ಕಿಶೋರ್ ಕುಮಾರ್, ಕಿಶೋರ್ ಅವರು ಸಿತಾರಿಸ್ಟಿಗೆ ಬರೋರು. ಅವರೆಲ್ಲ ನಮ್ದಾದ ಆ ಒಂದು ಆರ ಆಗಲಿ ಆ ಒಂದು ಇದಾಗಲಿ ಈಗಿನವ್ರಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತಿದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಲ್ಲ, ಇದ್ವಿ ಅನ್ನೋದೇ ನಮ್ದೊಂದು ಪುಣ್ಯ. ಟಿ.ಎಸ್. ಹರೀಶ್ ನಿಜವಾಗ್ಲೂ 8:45 ಹಬ್ಬ, ನಾಡಿದ್ದು 3 ದಿವಸಕ್ಕೊಂದು ಹಬ್ಬ ಇದೆ ಅಂದರೆ ನಮಗೆ ನಾಚಿಕೆ ಏನಿಲ್ಲ. ನಮ್ಗೆ ಅವಾಗ 400 ರೂಪಾಯಿ ಸಿಗೋದು ಒಂದು ಕೋರಸ್ ಹಾಡಿದರೆ, 400 rupees ಪರ್ ಸಾಂಗ್. ರೀರೆಕಾರ್ಡಿಂಗ್ ಅಂತಂದರೆ 800 ರೂಪಾಯಿ ಸಿಗೋದು, ಅಂದರೆ ಡಬಲ್. ಇವಾಗ ಕೋರಸ್ನಲ್ಲಿ ಹಾರ್ಮೋನಿಸ್ ಅಂತ ಇರುತ್ತೆ, ಅಂದರೆ ಟ್ರ್ಯಾಕ್ಸ್ ಅಂತ ಇರುತ್ತೆ. 2 ಟ್ರ್ಯಾಕ್ ಅಂದರೆ 2 ಎಕ್ಸ್ಟ್ರಾ ಅದನ್ನು ಹಾಡಿದ್ರೆ 100 rupees ಎಕ್ಸ್ಟ್ರಾ. ಆಯಿತಾ? ಆ 100 rupeesಗೋಸ್ಕರ ನಾವೆಲ್ಲ ಎಕ್ಸ್ಟ್ರಾ ಹಾಡಿದ್ವಿ ಇವತ್ತು ಅಲ್ಲ ಬುಕ್ಕಲ್ಲೇ ಹಿಂಗೆ ಅನ್ನೋದು. ಹಾಂ, 200 ರೂಪಾಯಿ ಜಾಸ್ತಿ ಅಂತ. ಆಮೇಲೆ ಹಂಸಲೇಖ ಸರ್ ಆಗಲಿ, ವಿ ಮನೋಹರ್ ಸರ್, ನಾವು ಮನೋಹರ್ ಸರ್ ಅಣ್ಣನ ಆ್ಯಕ್ಚುಲಿ ಅಣ್ಣ ಅಂತ ಕೂಗ್ತಿದ್ವಿ ನಾವೆಲ್ಲ. ಇನ್ನು 3 ದಿವಸ ಗೌರಿ ಹಬ್ಬನ, ಅಣ್ಣ ನಾಡಿದ್ದು ಹಬ್ಬ ಇದೆ ಅಂದರೆ ಎಲ್ರಿಗೂ 100 ರೂಪಾಯಿ ಜಾಸ್ತಿ ಕೊಟ್ಬಿಡಪ್ಪ ಅನ್ನೋರು. ಸಚ್ ಎ ಸ್ವೀಟ್ ಪರ್ಸ್. ಹಂಸಲೇಖ ಸರ್ಗೆ ನಾವೇನಿಲ್ಲ, ಹೋಗ್ತಾ ಬರ್ತಾ ಸುಮ್ಮನೆ ನಾಡಿದ್ದು ಗೌರಿ ಹಬ್ಬ ಎಲ್ಲ ಸುಮ್ಮನೆ ಇವ್ರ ನಾಡಿದ್ದು ಗೌರಿ ಹಬ್ಬ ಅಲ್ವಾ, ಸಾಮಾನು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟಿದೆಪ್ಪ, ಕೇಳ್ಸಂಗ್ ಹೇಳೋದು ದುಡ್ಡು ಕೊಡ್ಲಿ ಅಂತ ಹಂಗೆ ಸುಮ್ಮನೆ. ಮತ್ತೆ ನಮಗೆ ಆಫ್ಟರ್ ರೆಕಾರ್ಡಿಂಗ್ ಟೈಮಲ್ಲಿ ಎಷ್ಟು ಸ್ಟ್ರಿಕ್ಟ್ ಇರ್ತಿದ್ವು, ಆಫ್ಟರ್ ದ ರೆಕಾರ್ಡಿಂಗ್ ಆದಮೇಲೆ ಅಷ್ಟು ಖುಷಿಯಾಗಿರ್ತಿದ್ವಿ. ಬಡತನ ಇತ್ತು, ಖುಷಿ ಇತ್ತು. ಆ ಕೊನೆಗೆ ಏನು ತೊಗೊಂಡು ಹೋಗ್ತಿದ್ವಲ್ಲ 800 ರೂಪಾಯಿ, ಅದರಲ್ಲಿ ಎಷ್ಟು ಕನಸಿತ್ತು ಗೊತ್ತಲ್ವಾ? ಬ್ಯೂಟಿ. ಇವತ್ತು ದುಡಿತಿದ್ದೇವೆ ಹರೀಶ್, ನಿಜ ಸತ್ಯ. ಒಂದು ಕಾರ್ಯಕ್ರಮಕ್ಕೆ ಹೋದರೆ 35 10 ಎಲ್ಲ ಬರುತ್ತೆ, ಬರಲ್ಲ ಅಂತಲ್ಲ. ಆ ಖುಷಿನೇ ಇಲ್ಲ. ಸ್ಟುಡಿಯೋಗಳಿಗೆ ಹೋದರೆ ನಾನು ಇವಳಿಗೆ ಮೊನ್ನೆ ರೀಸೆಂಟಾಗಿ ಹೇಳಿದೆ, ಇವಳು ಗುರು ಸರ್ ರೆಕಾರ್ಡ್, ಗುರು ಸರ್ದು ಸ್ಟುಡಿಯೋ, ಗುರುಕಿರಣ್ ಅವ್ರದ್ದು. ಇಲ್ಲ 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 ಇಲ್ಲ, ನಾ ನಾಟ್ ಎಮೋಷನಲ್. ಗುರುಕಿರಣ್ದು ಸ್ಟುಡಿಯೋಗೆ ಹೋಗಿದ್ದೆ. ಅವಾಗ ಅಂದೆ, ಇದು ಮೈಕಾ? ಓಕೆ, ಅದು ಕನ್ಸೋಲಾ? ಓಕೆ, ಕನ್ಸೋಲಿಂದ ನಾವು ಮೈಕಲ್ಲಿ ಹಾಡ್ಬೇಕಾ? ಕುಶಲ್ ಅಂದರೆ ಯಾಕೆ ಹಿಂಗೆ ಆಡ್ತಿದ್ಯಾ? ಸೊ ಅಷ್ಟು ಮರ್ತೋಗ್ಬಿಟ್ಟಿದೆ ನಂಗೆ. ಅಲ್ಲ, ಲಿಟ್ರಲ್ ಟಿಯರ್ಸ್ ಆ್ಯಕ್ಚುಲಿ. ಯಾಕೆಂದರೆ ಅದನ್ನು ಅಷ್ಟು, ಯಾಕೆಂದರೆ ತುಂಬ ತುಂಬ ಅಟ್ಯಾಚ್ಮೆಂಟ್ ಆಗಿದ್ವಿ ಅಲ್ಲಿ. ಅಂದರೆ ಯಾವ ಥರ ಅಂದರೆ ನಮ್ಗೆ ಇನ್ನೊಂದು ಫ್ಯಾಮ್ಲಿ. ನಾವು ಸ್ಟುಡಿಯೋಗೆ ಬಂದಿದ ತಕ್ಷಣ ನಮ್ಮ ಫ್ಯಾಮ್ಲಿ, ನಮ್ಮ ಮ್ಯೂಸಿಕ್ ಫ್ಯಾಮ್ಲಿ. ಮನೇಲಿರೋ ಕಷ್ಟ ಎಲ್ಲ ಏನು ಜ್ಞಾಪಕನೇ ಬರ್ತಾ ಇರಲಿಲ್ಲ. ಅಷ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ ಏನ್ ವರ್ಕ್ ಮಾಡಿದ್ವಿ, ಆ ಹಿನ್ನೆಲೆಯಲ್ಲಿ ಅಷ್ಟೊಂದು ವರ್ಕ್ ಮಾಡಿರೋದೇನೆ ಇವತ್ತು ನನಗೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಆ ಎಲ್ಲ ಕೆಲಸಗಳು ಕಾರಣ. ಹೌದು. ನಂಗೆ ಒಂದು ಹೇಳಿ, ಇವಾಗ ಸುಪ್ರಿಯಾ ಸ್ಟೇಜ್ ಸೆಂಟ್ರಿಗೆ ಬಂದು ರ್ಯಾಂಪ್ ಮೇಲೆ ಬಂದು ನಿಮ್ಮ ಡ್ರೆಸ್ಸು ಅಂದರೆ ನಿಮ್ಮ ಆರಾ, ನಿಮ್ಮ ಪರ್ಫಾರ್ಮೆನ್ಸು, ಐಬಾಲ್ ಕ್ಯಾಚ್ ಇರುತ್ತೆ. ಅಲ್ಲಿ ಹಿಂದೆ ನಿಂತು ನೀವು ಹಾಡಬೇಕಾದ್ರೆ 5 ಜನದ ಮಧ್ಯೆ ಒಬ್ಬರು, 10 ಜನದ ಮಧ್ಯೆ ಒಬ್ಬರು, ಯಾರು ನೋಡೋದೇ ಇಲ್ಲ ನಿಮ್ಮ ಕಡೆ, ಗಮನಿಸೋದೂ ಇಲ್ಲ. ಆದರೆ ಆ ಹಾಡಿನ ಮಧ್ಯೆ ಆ ಕೋರಸ್ ಹಾಡೋರು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ಅಂದರೆ ಮಜಾ ಇರೋದೇ ಅಲ್ಲಿ, ಫೀಲ್ ಕೊಡೋದೇ ಅವರು. ಅಯ್ಯೋ, ಆ ಥರ ಈಗ ಫಿಲಮ್ ಬರ್ತಿರುತ್ತಲ್ಲ ನಿಮ್ಮ ಟಿ ವಿನಲ್ಲಿ, ಆ ಕೋರಸ್ ಪೋರ್ಷನ್ ಬಂದರೆ ನಾ ಕೋರಸ್ ಪೋರ್ಷನ್ ಹಾಡ್ತಾ ಇರ್ತೀನಿ. ನನ್ನ ಗಂಡ ಅಟ್ಲೀಸ್ಟು ಈಗಲಾರು ಬಿಡೆ ಕೋರಸ್ ಬರ್ತೀನಿ ಅಂತ. ಇಲ್ಲ, ಅದು ಹಂಗಾಗುತ್ತೆ ನಮಗೆ. ನಾನು ಎಷ್ಟೋ ಸಲ ಮಂಗಳ ಆಂಟಿ ಎಲ್ಲ ನಾವು ಕೋರಸ್ ಹಾಡಿದ ಪ್ರೀತ್ಸೆ ಅಂತ ಹಾಂ, ಏನಿಲ್ಲ, ಹೇಮಂತನ್ ಸಾಂಗ್. ಹೇಮಂತನ್ ನಿಜವಾಗ್ಲೂ ಹೇಮಂತ ಫಸ್ಟ್ ಟ್ರ್ಯಾಕ್ ಸಿಂಗರ್ ಅವನು. ಹಾಂ, ಪ್ರೀತ್ಸೆ ಓಹೋ ಹೋ ಓಹೋ 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 ಇಷ್ಟನ್ನ ಕೋರಸ್ಸು ಎಷ್ಟೋ ತಾಡಿರ್ಬೋದು ನಾವು ಹೇಳೋ. ಇಷ್ಟು ಒಬ್ಬ ಬಂದು 15 ಸೆಕೆಂಡ್ ಇದೆ. ಇಲ್ಲ, ಬೆಳಗ್ಗೆ 9ರಿಂದ 1 ಗಂಟೆ ತನಕ ಆಡಿದ್ವಿ. ಹಂಗೆ ಇಷ್ಟೇ ಪರ್ಫೆಕ್ಷನ್. ಹಂಗೆ ಎಲ್ಲಾರ್ದು ವಾಯ್ಸ್ ಸಿಂಕ್ ಆಗ್ಬೇಕಲ್ಲ. 9 ಜನ ಸಿಂಕ್ ಆಗ್ಬೇಕು. 9 ಜನ ಮೇಲು, 9 ಜನ ಫೀಮೇಲು, 18 ಜನ ಸಿಂಕ್ ಆಗ್ಬೇಕಿದು. ಇವತ್ತು ಆ ಕೋರಸ್ ಹೆಂಗ್ ಕೇಳಿಸುತ್ತೆ ಅಂದ್ರೆ, ಆಮೇಲೆ ಅದರಲ್ಲೇ ಹೋಳಿ 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 ಅದು ಹೆಂಗ್ ಹಾಡ್ತಿದ್ವಿ ಅಂದ್ರೆ, ಅದು ಆ ಕೋರಸ್ ಪೋರ್ಷನ್ಗೆನೆ ಆಲ್ಮೋಸ್ಟ್ 4 to 5 hours. ಅಲ್ಲ, ಸೋಲೋ ಹಾಡೋದು ಬಿಟ್ಬಿಡಿ, ಹಮ್ಮಿಂಗ್ಸು ಮತ್ತೆ ಸಣ್ಣ ಹಮ್ಮಿಂಗ್ ಆಡಿದ್ರು ಥಿಯೇಟರ್ ಕುತ್ಕೊಂಡ್ರೆ ನನ್ ವಾಯ್ಸ್ ಅವಾಗ ಹುಚ್ಚೆ ಗೊತ್ತಾ. ಅವಾಗಿನ ನಾವು ನಾವು ಮೇನ್ ಸ್ಟ್ರೀಮ್ ಬಂದಿರ್ಲಿಲ್ಲಪ್ಪ. ಅವಾಗ ಹೆಂಗಂದ್ರೆ ಪ್ರೀತ್ಸೆಗೆ ಹೋಗ್ಬೇಕೆ ಅಂದ್ರೆ ನಾನು ಗೊತ್ತೇ, ಓಹೋ ನನ್ ಗಂಡ ಫಿಲಮ್ ನೋಡೋಣ
ಜೋಗಿಗೆ ಹೋಗಿದ್ವಿ, ಜೋಗಿಲ್ ಹಾಡಿದೀವಿ ಅಂದ್ರೆ ಬಿಟ್ಸು ಬೇಕಾದಷ್ಟು ಹಾಡಿ 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 ನಾನು ಹೇಳಿದೆ, ಸುನೀತಾ ಮೂವಿ ನೋಡೋವಾಗ ಬುಕ್ ತಗೊಂಡು ಹೋಗ್ಬಿಡೋಣ, ಕೂತ್ಕೊಂಡು ಅಲ್ಲೇ ಅದು ಐ ವಾಂಟ್ ಟು ಟೆಲ್ ಯು, ಜೋಗಿರಿ ರೆಕಾರ್ಡಿಂಗ್ನಲ್ಲಿ ಅದೇ ಅರುಂಧತಿ ನಾಗ್ದು ಮತ್ತೆ ಶಿವರಾಜ್ ಕುಮಾರ್ದು ಒಂದು ಬಿಟ್ಟು ಬರುತ್ತೆ ಹೊಲದಲ್ಲಿ. ಇದನ್ನ ಇದು ನಾನೊಳಿಬ್ರು ಯಪ್ಪ ಹೆಂಗ್ ಬಂತಲ್ಲ, ಹೆಂಗ್ ಅನಿಸ್ತಿದೆ ಅಂದ್ರೆ ಇದು ಕ್ಯಾಸೆಟ್ ಆನ್ ಮಾಡ್ಬಿಟ್ಟು ಇದೇ ವಯಸ್ಸಲ್ವಾ ಏನ್ ಹಾಡ್ತೀರಾ ನೀವು? ಅಲ್ಲಲ್ಲ ಕೇಳೋ, ಅವಾಗ ಹೋದ್ರೆ ಅದು ಇಡೀ ಫಿಲಮಲ್ಲಿ ಅದು ಏನ್ ಹೇಳ್ತಾರೆ ಅದಕ್ಕೆ ಥೀಮ್ ಲೈನ್ ಥೀಮ್ ಅಂತ. ಇವಳು ನನಗೆ ಕೊನೆಗೆ ಹೆಂಗೆ ಗೊತ್ತಾ, ನಾನು ತುಂಬ ಸೋಂಬೇರಿ, ಇವಳು ತುಂಬ ಪ್ರಾಂಪ್ಟು. ಹೆಂಗೆ ಅಂದರೆ ಲೇ ಸಾಕು ಅಲ್ಲಿಂದ ಒಂದು ಆ್ಯರೋ ಮಾರ್ಕ್ ಹಾಕಿ ಅಂದರೆ ಇವಳು ನೀನು ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ. ಇದಕ್ಕಿನ್ನೊಬ್ಳು ದಾಕ್ಷಾಯಿಣಿ ಅಂತ ಒಬ್ಳಿದ್ಲು, ಅವಳು ಅಕಸ್ಮಾತ್ ಆ ಕ್ಷಣ ಬರ್ಕೊಂಡಿಲ್ಲ ಅಂದರೆ ಲಂಚ್ ಬ್ರೇಕಲ್ಲಿ ತೊಗೊಂಡು ಬರೆಯೋಳು, ಲಂಚ್ ಬ್ರೇಕಲ್ಲಿ ತೊಗೊಂಡು ತಗೊಂಬಂದಿಲ್ಲ ಅಂದ್ರೆ ಫೋಟೋ ತೆಗೆದು ಮನೆಗೆ ಹೋಗಿ ಬರೆಯೋಳು. ನಾನು ಹೇಳಿದೆ ಯಾಕೆ ಆಟೋದಲ್ಲಿ ಹೋಗ್ತಾ ಆಟೋ ಡ್ರೈವರ್ಗೂ ಹೇಳ್ಕೊಡ್ಬೇಕೇನೆ, ನೀವು ಸುಮ್ಮನಿರು ಅನ್ನೋಳು. ಸೊ ಹಾಗೆ ನಾನು ಕೊನೆಗೆ ಅಂದ್ರೆ ಇಷ್ಟು ಚಂದವಾಗಿ ಹಾಡ್ತಿರೋದಕ್ಕೆ ನಿಮ್ಗೊಂದು ಲೆಮನ್ ಟೀ. ಸೊ ಸ್ವೀಟ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವ್ರಿಗೆಲ್ಲರಿಗೂ ಇಷ್ಟವಾಗಿರೋದು, ಈ ಗ್ಯಾಂಗ್ನಾಗ ಇಷ್ಟ ಆಗಿರೋದು ಎಸ್ ಎಸ್ ಯೂನಿವರ್ಸಲಿ ಲೈಕ್ ಲೆಮನ್ ಟೀ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾಮಾನ್ಯ ಹಾಡುಗಾರಿಗೆ ಯಾವಾಗಲೂ ಹಾಗೆ ಎಸ್ ಎಸ್ ಅವಾಗ ಬಿಸಿ ಬಿಸಿಯಾಗಿ ಬೀಳ್ತಾ ಇದ್ರೆ ಗಂಟಲನ್ನ ಎಷ್ಟೊಂದು ಚಂದವಾಗಿ ಇಟ್ಕೊಳ್ಳೋಕೆ ಹೇಗೆ ಸಾಧ್ಯ? ನಾನು ಐ ಆಮ್ ಎ ರಾಂಗ್ ಪರ್ಸನ್. ನೋ, ನಾನು ಅಷ್ಟೇ. ಸುಪ್ರಿಯಾ Okay. of course she is foodie. Yes. Even But I do avoid certain foods. Okay. So fried food, especially recordings ಇದ್ದಾಗ I avoid fried food. ಇದುವರೆಗೂ ನಾನು ಚಿಕ್ಕ ವಯಸ್ಸಲ್ಲಿ ಸೀಬೆ ಹಣ್ಣು ತಿಂದಿದ್ದು ನೆನಪಷ್ಟೇ. ಐ ಹ್ಯಾವ್ ನಾಟ್ ಟಚ್ಡ್ ಇಟ್. ಸೀಬೆ ಹಣ್ಣು ತಿಂದರೆ ಕೆಮ್ಮು ಬರ್ತಾ ಇತ್ತು ಅಂತ ಹೇಳಿ ಕಟ್. ಸೀಬೆ ಹಣ್ಣು ನನಗೆ ಸ್ಮೆಲ್ ಮಾತ್ರ ಗೊತ್ತು ಇವಾಗ. ಸೊ ನೋ ಗುವಾವಾ ಆ್ಯಂಡ್ ದೆನ್ ಪೈನಾಪಲ್. ಸೊ ಪೈನಾಪಲ್ ತಿಂದ್ರೂ ಲೈಕ್ ತುಂಬ ಪೆಪ್ಪರ್ ಹಾಕ್ಕೊಂಡು, ಸೊ ಎನಿಥಿಂಗ್ ದಟ್ ಕ್ಯಾನ್ ಇರಿಟೇಟ್ ದ ಥ್ರೋಟ್ ಐ ವಿಲ್ ಅವಾಯ್ಡ್ ಇಟ್. ಈಗ ಬಜ್ಜಿಗಳು, ನಮ್ಮ ಅಪ್ಪ ಯಾರೋ ಮದುವೆ ಫಂಕ್ಷನ್ನು ಅಲ್ಲಿ ಇಲ್ಲಿ ಹೋದ್ರೆ ಬಾಳೆ ಎಲೆ ಉಡ್ತಿಲ್ಲ ಹಪ್ಪಳ ಹಾಕ್ತಾ ಇದ್ರಲ್ಲ, ನಾನು ತುಂಬಾ ಫೇವ್ರೇಟ್ ಅದು. ಅವ್ನು ಹಿಂಗೆ ಬಂದು ಹಿಂಗೆ ಹಾಕ್ರೆ ಹೋಗು ಬೇಡ ಬೇಡ, ಮೊಸರು ಹಾಕ್ಸ್ತಾ ಇರ್ಲಿಲ್ಲ. ಮೊಸರು, ಹಿ ವಾಸ್ ಮೈ ಫುಡ್ ಇನ್ಸ್ಪೆಕ್ಟರ್. ಮೊಸರು ಬಂದ್ರೆ ಏನೋ ಮಜ್ಜಿಗೆ ಮಜ್ಜಿಗೆ ಕುಡಿತಾ ಇದ್ದೆ. ಆಮೇಲೆ ನೀರು ಅಲ್ಲ, ಅವಾಗೆಲ್ಲ ಬಿಸ್ಲೇರಿ ಇರ್ತಾ ಇರ್ಲಿಲ್ಲ, ಲೋಟಕ್ಕೆ ಕುಯ್ತಾ ಇದ್ರು. ನೀರು ಕುಡ್ದು ಗಿಡ್ದಿಯಾ ಇಲ್ಲಿ, ಅಷ್ಟು ಸ್ಟ್ರಿಕ್ಟ್ ಇದ್ರು ನಮ್ಮ. ಹಿ ಇಸ್ ಮೈ ಬಿಗ್ಗೆಸ್ಟ್ ಫ್ಯಾನ್, ಬಿಗ್ಗೆಸ್ಟ್ ಬ್ಯಾಕ್ ಬೋನ್. ಸರೆಗಮಪದಿಂದ ಬರ್ತಿದ್ದಂಗೆ ನನಗೆ ಒಂದು ಪ್ಲೇ ಬ್ಯಾಕ್ ಆಪರ್ಚುನಿಟಿ ಸ್ಟಾರ್ಟ್ ಆಯಿತು. ಸೊ ವೆರಿ ಲಿಟಲ್ ಕೋರಸ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಐ ಹ್ಯಾವ್ ರೆಕಾರ್ಡೆಡ್, ಐ ಹ್ಯಾವ್ ವರ್ಕ್ ವಿತ್ ದೆಮ್, ಕೋರಸ್ ಹಾಡಿದ್ದೀನಿ. ಇಟ್ಸ್ ಅನೂಪ್ ಸೀಳಿನ್ ಅವ್ರಿಗೆ ರೋಸ್ ಸಿನಿಮಾ. ಸೊ ಅವಾಗ ಶ್ರೀಧರ್ ಅವ್ರದ್ದು ಸಮ್ ಮೂವೀಸ್. ಓ ಮೈ ಗಾಡ್, ನೋ, ಮೈ ಅದರ್ ನೇಮ್ ಇಸ್ ಗಜಿನಿ, ಲೈಕ್ I don't remember. ನನಗೆ ಗಜಿನಿಲಿ ಇನ್ನೊಂದು ನೆನಪಾಗುತ್ತೆ, ಎಲ್ಲೆಲ್ಲ ಬರ್ಕೊಂಡಿರ್ತಾನೆ, ಎಲ್ಲೆಲ್ಲ ಬರ್ಕೊಂಡಿಲ್ಲ. ಸೊ ಲೇಡಿ ಗಜಿನಿ ನನ್ಗೆ ಇವಳಿಗೆ ಯಾಕಂದ್ರೆ ಮುಳುಗ್ಬಿಟ್ಟಿದೀವಿ ಅದ್ರಲ್ಲಿ. ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ನಾವೆಲ್ಲ ಹಾಡಿದ್ದು ಇನ್ನೊಂದು ಸಾಂಗ್ ಪುನೀತ್ ಯಾವುದು, ಇದು ಅಯ್ಯೋ ಅಯ್ಯೋ ರಾಮ, ಅಯ್ಯೋ ನಾನು ಆ ಸಾಂಗ್ ಕಾರಲ್ಲಿ ಬಂದಿದ ತಕ್ಷಣ ನಂಗೆ ಕುಶಲ ಅವ್ರ ಮುಖ ಹಿಂಗೆ ಬರುತ್ತೆ. ಅವರ್ ವಾಯ್ಸ್ ಇಸ್ ಸೋ ಪ್ರಾಮಿನೆಂಟ್ ಇನ್ ದಟ್, ಆಯ್ತಾ? ನಾನು ಇವಳು 3 ಜನ ಇದ್ದಾರೆ. ಐ ವಾಂಟ್ ಟು ಟೆಲ್ ಹರ್. ಅಪ್ಪು ಸರ್ ಸಿನಿಮಾದ್ದು ಬ್ಯಾಕ್ಗ್ರೌಂಡ್ ಯಾವಾಗ ಕೇಳಿಸ್ಕೋತೀರಾ ಕೋರ್ಸು, ಅದು ಈ 3 ಜನ ಹಾಡೋರಲ್ಲೇ ಇದ್ದಾರೆ. ಮಾನಸೋಳ, ಸುನೀತಾ ಅಂಡ್ ಕುಶಾಲ. ರೆಡಿ, 1 2 3 ಗೋ. ಅಯ್ಯೋ ಅಯ್ಯೋ ರಾಮ, ನೋಡಿ ನೀನು ಸ್ವಲ್ಪ ಒಳ್ಳೆ ಹುಡುಗ ಅನ್ನಿಸ್ತಾನೆ ಸೈಡಲಿ, ಏನೋ ಸ್ವಲ್ಪ ಹುಂಬ ಚೂರು ಇಲ್ಲ ಜಂಬ, ಪ್ರೀತಿ ಮಾಡೋದಾಗಲಿ. ಏನ್ ವೆಯ್ಟೇಜ್ ಅಲ್ಲ ಒಂದು ಹಾಡ್ಗೊಂದು ಕೋರಸ್ ಯಾವಾಗ್ಲೂ. ಖಂಡಿತ ಅದು ಎಷ್ಟು ಹಾಡು ಕೋರಸಿಂದ ಹಿಟ್ಟಾಗಿದೆ ಗೊತ್ತಾ ನಿಂಗೆ? ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವಲಾಲಿ, ಹಳ್ಳಿ ಲಲಿತವಲಿ ಇಲ್ಲಿ ಮನಸ್ಸಲ್ಲಿ, ನೀ ನೋಡಿದ ಹೋ ನಲಿದು ನಾನ ಕಾವ್ಯ ಸುರಿದು ಅರೆ
ಆ ಜುಜ್ಜು ಮೇಲೆ ನಿಮ್ ಧ್ವನಿ ಅಂದ್ರೆ ನಮ್ದಲ್ಲ, ನಮ್ಮ ತಾಯಿರು, ನಮ್ಮ ಸೀನಿಯರ್ಸ್. ನಮ್ಮ ತಾಯಿ ಮುತ್ತು ಹೇಳಿತ್ತು ನಿನ್ನಿಂದ ಮಾತು ಕಲಿಬೇಕು ಅಂತ, ಅನುಮತಿಯ ನೀಡುವೆಯ ಕಲ್ಯಾಣಿ ಕಲ್ಯಾಣಿ. ಗೆಳೆಯೋ ಹೇಳಿತ್ತ ನಿನ್ನಿಂದ ಮಾತು ಕಲಿಬೇಕು ಅಂತ. ನೀ ಕಾರಲ್ಲೆಲ್ಲ ಹಾಕೊಂಡು ಹೋಗ್ತೀಯಲ್ಲ, ಇನ್ ಮುಂದೆ ಕೇಳು ಇದನ್ನ. ನೀನು ಬೆಳಿಗ್ಗೆ 5:30 ಗಂಟೆಗೆ ಆ ನಗುವ ನಯನ, ಅದೆಲ್ಲ ನಾವು ಹಾಡಿಲ್ಲ, ಬಟ್ ಬಟ್ ಗೊತ್ತಾಗ್ಬೇಕಲ್ಲ, ಅಂದ್ರೆ ಈ ತರದ ಒಂದು ಜರ್ನಿ ಆಗಿದೆ. ಬಿಕಾಸ್ ಇದೆಲ್ಲ ನೋಡಿದ ತಕ್ಷಣ ಹೆಂಗ್ ಅನ್ಸ್ಬಿಡುತ್ತೆ ಕೂತಿರೋರ್ಗೆ ಅಂದ್ರೆ, ನನಗೊಂದು ಪರ್ಸನಲ್ ಗೊತ್ತು, ಬಟ್ ಅದ್ರ ಜನರಿಗೆ ಬಿಡಪ್ಪ ಇವರು ಸಿಂಗರ್ಸ್ ಇವರು ಅನ್ಸ್ಬಿಟ್ಟಿರುತ್ತೆ. ಯಾರೋ ಕಲಿಯೋರ್ಗೆ, ಬೆಳೆಯೋ ಹಂತದಲ್ಲಿ ಇರೋರ್ಗೆ ಒಂದು ಮೈಕ್ ಸಿಕ್ಕಿದ ತಕ್ಷಣ ನಾವು ದೊಡ್ಡ ಸಿಂಗರು ಅಂತ ಅನ್ಕೊಳ್ಳೋಕ್ಕಿಂತ ಕಲಿಯುವ ಕಲಿಕೆ ಹೇಗಿರುತ್ತೆ, ಅದರ ಹಾದಿ ಏನು ಅಂತ ಗೊತ್ತಿರ್ಬೇಕಲ್ಲ. ಅಲ್ಲ ಏನಂದ್ರೆ ಈಗಿನ ಬರೋ ಸಿಂಗರ್ಸ್ಗೆ ಇದು ಸಿಗಲ್ಲ, ಹೌದು. ಇನ್ ಲೈಫಲ್ಲೇ ಸಿಗಲ್ಲ. ಐ ಥಿಂಕ್ ಇದು ಫಾಸ್ಟ್ ಫುಡ್ ಜಮಾನ ಇದು, ಅಂಡ್ ಇಟ್ಸ್ ಕ್ವಿಕ್ ಶಾರ್ಟ್ ಕಟ್ ಟು ಸಕ್ಸಸ್ ಇಸ್ ವಾಟ್ ಪೀಪಲ್ ಆರ್ ಮನೇಲೆ ಹಾಡು ಕಳಿಸ್ತಾರೆ ಹರೀಶ್. ಇವಾಗ ನಾವು ಮನೇಲೆ ರೆಕಾರ್ಡ್ ಮಾಡಿ ಕಳಿಸ್ತಾರೆ. ಅವಾಗ ಹೆಂಗಿದ್ರೆ ಸ್ಟುಡಿಯೋಗೆ ಹೋಗ್ಬೇಕಿತ್ತು, ಇನ್ ಫ್ರಂಟ್ ಆಫ್ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಕೂತಿರ್ತಾರೆ, ಎಲ್ಲಾರ ಮುಂದೆ ಹಾಡ್ಬೇಕಾಗಿತ್ತು. ಅವ್ರ ಅಲ್ಲಿಂದ ಶಬಾಷ್ ತಗೊಳೋದಿದೆಯಲ್ಲ, ದಟ್ ಇಸ್ ನಾಟ್ ಎ ಸ್ಮಾಲ್. ನಂಗೆ ಹೆಂಗ್ ಗೊತ್ತಾ, ಯಾವ್ದಾರ ಐಟಮ್ ಸಾಂಗ್ ರೆಕಾರ್ಡಿಂಗ್ ಇದ್ರೆ ನಾರ್ಮಲ್ ಡ್ಯೂಯೆಟ್ ಸಾಂಗು, ನಾರ್ಮಲ್ ಸಾಂಗ್ ರೆಕಾರ್ಡಿಂಗ್ ಇದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಬಂದ್ರೆ ಲಿರಿಸಿಸ್ಟ್, ಸೌಂಡ್ ಇಂಜಿನಿಯರು, ಅವ್ರ ಅಸಿಸ್ಟೆಂಟ್ಸು. ಐಟಮ್ ಸಾಂಗ್ ರೆಕಾರ್ಡಿಂಗ್ ಇದ್ರೆ ಡೈರೆಕ್ಟರ್, ಪ್ರೊಡ್ಯೂಸರ್, ಇಡೀ ಫ್ಯಾಮಿಲಿ, ಅಲ್ಲಿ ಜಾಗನೇ ಇರಲ್ಲ ಆಯ್ತಾ. ನಾನು ಯಾಕೆ ಐಟಮ್ ಸಾಂಗಿಗೆ ಇಷ್ಟು ಪಾಪ್ಯುಲೇಷನ್, ಇಷ್ಟು ಅಟೆಂಡೆನ್ಸ್ ಅಂತ ಆಯ್ತಾ. ನನಗೂ ಗೊತ್ತಿಲ್ಲ. ಇಲ್ಲ, ಸೇಮ್ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ಗೂನು. ಆಗಿದೆ. ಎಲ್ರು ಬಂದಿರ್ತಾರೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದು ಯಾವ್ದದು ಅದು ಹಿಂಗೆ ಹೂ ಅಂತೆಲ್ಲ ಸೌಂಡ್. ನಂದು ಹಂಗಲ್ಲ, ನಂದು ತೀರಾ ಹಾಡೇ ಹಂಗೆ. ನೋಡುದ್ಯ ಮೈಸೂರ ಮಲ್ಲಿಗೆ ಸೆಳಿತೈತ ಮನಸ್ಸು ಮೆಲ್ಲಗೆ, ಚಾನಲ್ ನೋಡಿದ್ರಂತೆ ಸಾಕ್ಷಿಗೆ, ನಿನ್ಗ್ಯಾಕೆ ಅವ್ರಿಗೆಲ್ಲ ನಾಚಿಕೆ. ಅನೂಪ್ ಸಿಳಿ ನಾಚಿಕೆ ಇನ್ನೊಂಚೂರು ಚೆನ್ನಾಗಿ ಬರ್ಲಿ ಕಣಮ್ಮ, ಇನ್ನೇನ್ ನಾಚಿಕೆ ಬರುತ್ತೆ. ಇದು ತುಂಬಾ ಶುದ್ಧವಾಗಿದೆ ಇದು ಬಾಬಾಬಾಮ ಇದಲ್ಲಿ ಮನಿ ಮನಿ ಅಂತ ಒಂದು ಸಾಂಗ್, ಅದು ಆಕಾಶಕ್ಕೆ ಕರೆದು ಬಿಟ್ಟಿದ್ದಾರೆ ನನ್ನ ಹಾಡಕ್ಕೆ. ನನಗೆ ಅವಾಗ ಎಷ್ಟು 15 ವರ್ಷ ಅಷ್ಟೇ, ತುಂಬಾ ಚಿಕ್ಕವಳು. ನನಗೆ ಹಾಡಕ್ಕೆ ಫಸ್ಟೇ ಹಂಸಲೇಖ ಸರ್ ಅಂದ್ರೆ ಒಂಚೂರು ಮಗುವಿಂದನೂ ಭಯನೇ ನನಗೆ. ಅವ್ರನ್ನ ನೋಡಿದ್ರೆ ಹಾಡಕತ್ತಿದ್ದಾರೆ, ಒಳಗೆ ಎಲ್ಲ ಡೈರೆಕ್ಟ್ರು ಎಲ್ಲರೂ ಕೂತಿದ್ದಾರೆ. ಹಾಂ ಏನಮ್ಮ ಹಾಡು ಒಂದ್ಸಾರಿ ಅಂತಂದ್ರು. ಬರ್ತಿಲ್ಲ ವಾಯ್ಸು, ಯಾಕಂದ್ರೆ ಅದೊಂದು ಸ್ವಲ್ಪ ಐಟಮ್ಸು. ಅದು ಇವರು ಅನುರಾಧ ಶ್ರೀರಾಮ್ ಅವರು, ಅದು ಕೋರಸ್ ಪೋರ್ಷನ್. ಮನಿ 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 ಈ ತರ ಬೇಕು ನನಗೆ. ಈಗ ಬರ್ತಿದೆ, ಬರ್ಲಿಲ್ಲ. ಯಾಕಂದ್ರೆ ಸರ್ ಹೇಳ್ತಾ ಇದಾರೆ, ನನ್ ಕೈ ಹಿಸ್ಕೊಳ್ಳೋ ತರ ಆಗ್ತಿದೆ. ಆ ವಯಸ್ಸಿಗೆ ಏನ್ ಗೊತ್ತಿರತ್ತೆ, ಆ ಫೀಲ್ ಗೊತ್ತಿಲ್ಲ ನನಗೆ. ಹೇಗೋ ಹಾಡ್ಬಿಟ್ಟು ಬಂದ್ಬಿಟ್ಟ. ಇವಾಗ ತರೋ ಆಗ್ಬಿಟ್ಟಿದ್ದೀವಿ. ಇಷ್ಟೇ ನಾನಂಗೆ ಆಗ್ಬಿಟ್ಟಿದೆ, ಅವಾಗ ಗೊತ್ತಿರ್ಲಿಲ್ಲ.